ಈ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಸ್ಪರ್ಧಿಸುವಂತ ವಿಚಾರ ಬಹುತೇಕ ಪಕ್ಕಾ ಆಗ್ತಾ ಇದೆ. ಆದ್ರೆ ನಿಖಿಲ್ ಅವರ ವಿರುದ್ಧವಾಗಿ ಬಹಳ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನ್ನೆ ಮುಖ್ಯಮಂತ್ರಿಗಳು ಇದೆಲ್ಲ ವ್ಯವಸ್ಥಿತವಾದಂತ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಕೆಲವರು ಇದಕ್ಕೋಸ್ಕರನೇ ತಯಾರಾಗಿದ್ದಾರೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಸ್ವಪಕ್ಷೀಯರಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಅಪಸ್ವರ ಇದೆ ಅನ್ನೋದು ಮತ್ತೆ ಮತ್ತೆ ಸ್ಪಷ್ಟವಾಗ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಅವರು ಸ್ಪರ್ಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಸ್ಪರ್ಧೆಗೆ ಜೆಡಿಎಸ್ ಕಾರ್ಯಕರ್ತರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತ ರಘು ಅನ್ನೋರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಚ್ಡಿಕೆ ಅನಿತಾ ಜೆಡಿಎಸ್ ನಾಯಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 5 ನಿಮಿಷದ ಒಂದು ವಿಡಿಯೋವನ್ನ ಮಾಡಿ ಫೇಸ್ಬುಕ್ ನಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದಾರೆ ರಘು ಅವರು. ರಘು ಇವರು ಮದ್ದೂರು ತಾಲೂಕಿನ ಹೊಟ್ಟೇಗೌಡನ ದೊಡ್ಡಿಯ ನಿವಾಸಿ. ನನ್ನ ಬಗ್ಗೆ ಅನುಮಾನ ಇದ್ರೆ ಫೇಸ್ಬುಕ್ ಅನ್ನ ಪರಿಶೀಲನೆ ಮಾಡಿ. ಕಾರ್ಯಕರ್ತ ಅನ್ನೋ ಅನುಮಾನ ಬೇಕಾದ್ರೆ ನಿಮ್ಗಿದ್ರೆ ಏನಾದ್ರೂ ಪರಿಶೀಲಿಸಿ. ನಾನು ಕೂಡ ಜೆಡಿಎಸ್ ನ ಕಾರ್ಯಕರ್ತ ಅನ್ನುವಂಥದ್ದನ್ನ ಹೇಳ್ಕೊಂಡಿರುವಂತ ಅವರು ಈ 5 ನಿಮಿಷಗಳ ವಿಡಿಯೋದಲ್ಲಿ ಅಂಬರೀಷ್ ಬಗ್ಗೆ ಮುಖ್ಯಮಂತ್ರಿ ಎಚ್ಡಿಕೆ ಮಾತನಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸೋದರ ಜೊತೆಗೆ ಪುತ್ರ ವ್ಯಾಮೋಹದ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಘು ಅವರು. ಸುಮಲತಾ ಅವರನ್ನ ಟೀಕಿಸಿದ್ದಕ್ಕೆ ಸಚಿವ ಡಿಸಿ ತಮ್ಮಣ್ಣ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ತಮ್ಮಣ್ಣ, ನೀವು ಸಚಿವರಾಗೋದಕ್ಕೆ ಕಾರಣ ನಾವು, ಮಂಡ್ಯ ಜನ ದಡ್ರಲ್ಲ. ಸುಮಲತಾ ಬಗ್ಗೆ ಟೀಕಿಸುವಾಗ ನೋಡ್ಕೊಂಡು ಮಾತಾಡಿ, ಕುಟುಂಬ ರಾಜಕೀಯ ಬಗ್ಗೆ ಮಾತಾಡಬೇಡಿ ಅಂತ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ. ಮನೆ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮ ಕುಟುಂಬ ರಾಜಕಾರಣ ಅಂತ ಹೇಳ್ತಾರಲ್ಲ, ಇದನ್ನ ಹೇಳೋದಕ್ಕೆ ಯಾರಿಗೆ ನೈತಿಕತೆ ಇದೆ ಅನ್ನುವಂತ ಹೇಳಿದ್ರು. ಆದ್ರೆ ಎಲ್ಲರಲ್ಲೂ ಕೂಡ ತಂದೆ ಮಗ ಬಹುತೇಕ ಎಲ್ಲಾ ಪಕ್ಷದಲ್ಲೂ ಕೂಡ ಸ್ಪರ್ಧೆ ಮಾಡೋದು ಇದ್ದೇ ಇದೆ. ಬಿಜೆಪಿಯಲ್ಲೂ ಕೂಡ ಇದೆ, ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಹಾಗಾಗಿ ನಮ್ಮ ಬಗ್ಗೆ ಟೀಕೆ ಮಾಡೋದಕ್ಕೆ ಅವ್ರಿಗೆ ಏನ್ ನೈತಿಕತೆ ಇದೆ ಅಂತ ಹೇಳಿದ್ರು. ಬಟ್ ತಂದೆ ಮಗ ತಾತ ಜೊತೆಗೆ ಇನ್ನಿಬ್ರು ಮಕ್ಕಳು ಸೊಸೆಯಂದ್ರು ಹೀಗೆಲ್ಲ ಕಂಟೆಸ್ಟ್ ಮಾಡ್ತಾ ಇದ್ರಲ್ಲ, ಇದು ತಪ್ಪು ಅನ್ನುವಂಥದ್ದು ಜೆಡಿಎಸ್ ನ ಕೆಲ ಕಾರ್ಯಕರ್ತರು ಮಾಡ್ತಾ ಇರುವಂತ ಆರೋಪ, ಟೀಕಿಸ್ತಾ ಇರುವಂತ ರೀತಿ. ಕುಮಾರಸ್ವಾಮಿ ಅವರು ಹೇಳ್ತೀರಾ ನಮ್ಮ ಮನೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಗೊತ್ತಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ ನೋಡಿ, ಸಿದ್ದರಾಮಯ್ಯ ಅವ್ರ ಮನೇಲಿ ರಾಜಕೀಯ ಇಲ್ವಾ, ಯಡಿಯೂರಪ್ಪ ಅವ್ರ ಮನೇಲಿ ರಾಜಕೀಯ ಹೌದು ಸ್ವಾಮಿ ಇದೆ, ಇಲ್ಲ ನಾನು ಹೇಳ್ತಲ್ಲ ಅಕ್ಕ. ಆದರೆ ಅವ್ರವ್ರ ಕ್ಷೇತ್ರಕ್ಕೆ ನಮ್ಮಪ್ಪನ ಮನೆಗೆ ನಾನು ವಾರಸ್ದಾರ ಆಗಬೇಕು, ಬೇರೆಯವ್ರ ಅಪ್ಪನ ಮನೆಗೆ ನಾನು ವಾರಸ್ದಾರ ಆಗಕ್ಕೆ ಇಷ್ಟಪಡಲ್ಲ. ಗೊತ್ತಾಯ್ತಾ? ರಾಮನಗರ ಬಿಟ್ಕೊಟ್ಟವ್ರು ತಾನೆ. ರಾಮನಗರದಲ್ಲಿ ಕುಮಾರಸ್ವಾಮಿ ಅವ್ರ ನಂತರ ದಿನಗಳಲ್ಲಿ ಮಾಡ್ರಿ ನಿಮ್ಮ ಮಗನ್ನ, ಕುಮಾರಸ್ವಾಮಿ ಅವ್ರ ಮನೆಗೆ ಹೋದ್ಮೇಲೆ ಮಾಡ್ರಿ ನಿಮ್ಮ ಮಗನ್ನ. ಯಾರ್ರಿ ಬೇಡ ಅಂದರು, ನಿಲ್ಲಿಸ್ರಿ ಗೆಲ್ಸ್ರಿ, ವಾರಸ್ತಾರ ಬೇಕು ಕಣ್ರಿ, ಬೇಡ ಅಂತ ಹೇಳ್ತಾಯಿಲ್ಲ ನಾನು. ಮಾಡಿ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಅವ್ರ ಮಕ್ಕಳು ಬೆಳೆಸ್ತವ್ರೆ, ಬೇರೆ ಕ್ಷೇತ್ರದಲ್ಲಿ ಬೆಳೆಸ್ತಲ್ಲ. ಮೈಸೂರಲ್ಲಿ ಇದೆ, ಯಡಿಯೂರಪ್ಪನವರು ಬೇಡ ಅಂದ್ಬಿಟ್ಟು ವಾಪಸ್ ಕರ್ಕೊಂಡ್ಬಂದರು. ಗೊತ್ತಿದೆಯಾ? ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವ್ರ ಮಗನ ಬೆಳೆಸ್ತವ್ರೆ, ಬೇರೆ ಜಿಲ್ಲೆಯಲ್ಲಿ ಬೆಳೆಸ್ತಾ ಇಲ್ಲ. ಅವ್ರ ಮನೆಗೆ ಅವ್ರು ವಾರಸ್ತಾರ ಆಯ್ತವ್ರೆ, ಕಂಡವ್ರ ಮನೆಗೆ ವಾರಸ್ತಾರ ಆಯ್ತಲ್ಲ. ಇನ್ನು ನಿಮ್ಮ ರೇವಣ್ಣವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ, ಅವ್ರ ಮನೇಲಿ ಅವ್ರು ವಾರಸ್ತಾರ ಮಾಡ್ತಾವ್ರೆ. ಒಳ್ಳೇದಾಗಲಿ ಅವ್ರಿಗೆ, ಆಯಿತಾ? ಇನ್ನು ನನ್ನ ಪ್ರೀತಿಯ JDS ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಕೇಳ್ತಾ ಇದ್ದೀನಿ ಸ್ವಾಮಿ, ಯಾರು ಕೂಡ ಕಿತ್ತಾಡಕ್ಕೆ ಹೋಗಬೇಡಿ, ಸರಿನಾ? ನಿಮ್ಮಮ್ಮದಿರ ಹತ್ರ ಬೇರೆಯವ್ರು ಬರೋಕ್ಕಲ್ಲ, ಬೇರೆಯವ್ರ ಹತ್ರ ನೀವು ಹಾಕಲ್ಲ. ಅಮ್ಮ ಅಕ್ಕ ಅನ್ನೋ ಪದನ ದಯವಿಟ್ಟು ತೆಗೆದುಬಿಡಿ. ಸ್ನೇಹಪೂರ್ವಕ ಕಿತ್ತಾಡಿ. ಇದೇ MLA ಎಲೆಕ್ಷನಲ್ಲಿ ಇದೇ ಅಂಬರೀಷ್ ಅಣ್ಣನ ಅಭಿಮಾನಿಗಳು JDS ಅಭಿಮಾನಿಗಳು ಒಟ್ಟಿಗೆ ದುಡಿದಿದ್ದೀವಿ, ಮರಿಬೇಡಿ, ಸರಿನಾ? ಚೆನ್ನಾಗಿರೋಣ, ಯಾರು ಕೆಟ್ಟ ಪದ ವಿಗಿಸ್ಬಿಡಿ. ಸ್ನೇಹಪೂರ್ವಕ ಕಿತ್ತಾಡಿ, ನಾನು ಬೇಡ ಅಂತ ಹೇಳಲ್ಲ. ಕೆಟ್ಟ ಪದಗಳನ್ನ ಯೂಸ್ ಮಾಡ್ದೇ ವಾದ ಮಾಡಿ. ನೀವು ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೀವಿ, ನಾವು ಪ್ರಶ್ನೆ ಕೇಳ್ತೀವಿ ನೀವು ಉತ್ತರ ಕೊಡಿ. ಅದು ಬಿಟ್ಟು ಸುಮ್ಮನೆ ಕಿತ್ತಾಡೋದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ, ಸರಿನಾ?